ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ರಾಣಿಗಂತೂ ತುಂಬ ಜ್ವರ ಬಂದಿರುತ್ತೆ ಅಂತ ಸತ್ಯ ಆಸ್ಪತ್ರೆಗೆ ಕರ್ಕೊಂಬರ್ತಾನೆ. ಡಾಕ್ಟ್ರು ಚೆಕಪ್ ಮಾಡಿ 102 ಡಿಗ್ರಿ ಉಂಟು ಅಂತ ಹೇಳ್ತಾರೆ. ಆವಾಗ ಸತ್ಯ ಇದ್ದವನು, ಹೌದಾ ಡಾಕ್ಟ್ರೇ, ನಾವು ನೋಡಲೇ ಇಲ್ಲ, ಬೆಳಗ್ಗೆ ನೋಡಿದಾಗನೇ ಗೊತ್ತಾಯಿತು, ಮಾತ್ರೆ ಕೊಟ್ಟರೆ ಸರಿ ಆಗುತ್ತಾ ಅಂತ ಸತ್ಯ ಕೇಳ್ತಾನೆ. ಇಲ್ಲ, ಮಾತ್ರೆ ಕೊಟ್ಟರೆ ಸರಿ ಆಗಲ್ಲ, ಇಂಜೆಕ್ಷನ್ನೇ ಕೊಡಬೇಕು ಅಂತ ಡಾಕ್ಟ್ರು ಹೇಳಿದಾಗ ಸತ್ಯ ಇದ್ದವನು, ಇಂಜೆಕ್ಷನ್ನ ಬೇಡ ಡಾಕ್ಟ್ರೇ, ಅವಳಿಗೆ ತುಂಬ ನೋವಾಗುತ್ತೆ, ಬೇಡ ಅಂದಾಗ ಸೀನು ಇದ್ದವನು, ಅಲ್ಲ ಇಂಜೆಕ್ಷನ್ ಕೊಟ್ಟರೆ ಸರಿಯಾಗುತ್ತೆ ಅಂತ ಡಾಕ್ಟ್ರು ಹೇಳ್ತಿದ್ದಾರಲ್ಲ, ಇಂಜೆಕ್ಷನ್ ಕೊಡಲಿ, ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಬೇಡ ಬೇಡ, ಅವಳಿಗೆ ನೋವಾಗುತ್ತೆ, ನನಗಂತೂ ಅದು ನೋಡೋಕ್ಕಾಗಲ್ಲ ಅಂತ ಸತ್ಯ ಹೇಳ್ತಾನೆ. ರಾಣಿ ಅಂತೂ, ಮಾಮ ಏನಾಗಲ್ಲ ಮಾಮ, ಕಮ್ಮಿ ಆಗುತ್ತೆ ಅಂತ ಡಾಕ್ಟ್ರೇ ಹೇಳ್ತಿದ್ದಾರಲ್ಲ, ನಾನು ಇಂಜೆಕ್ಷನ್ ತಗೊಳ್ತೀನಿ ಅಂತ ರಾಣಿನೇ ಕಾನ್ಫಿಡೆಂಟಾಗಿ ಹೇಳ್ತಾಳೆ. ಸೀನು ಇದ್ದವನು, ನೋಡು ಅವಳೇ ತಗೊಳ್ತೀನಿ ಅಂತ ಹೇಳುವಾಗ ನೀನು ಬೇಡ ಅಂತೀಯಲ್ಲ, ಆಯಿತು, ನಿನಗೆ ನೋಡೋಕ್ಕಾಗಲ್ಲ ಅಂದರೆ ಬಿಡು, ನೀನು ಹೊರಗೆ ಹೋಗು ಅಂತ ಸತ್ಯ ಹೊರಗೆ ಬಂದುಬಿಡ್ತಾನೆ. ಅದೇ ಆಸ್ಪತ್ರೆಗೆ ವರ್ಧನ್ನು ಬಾಲ ಕರ್ಕೊಂಬರ್ತಾನೆ. ವರ್ಧನಿಗೆ BP ಹೈ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅವನೂ ಅದೇ ಆಸ್ಪತ್ರೆಗೆ ಕರ್ಕೊಂಬರ್ತಾನೆ. ಡಾಕ್ಟ್ರು ಚೆಕಪ್ ಮಾಡಿ ವರ್ಧನಿಗೆ ಹೇಳ್ತಾರೆ, ಯಾಕೆ ತುಂಬ ಟೆನ್ಷನ್ ಏನಾದ್ರು ಮಾಡ್ಕೊಳ್ತೀರಾ, BP ತುಂಬ ಹೈ ಆಗಿದೆಯಲ್ಲ ಅಂದಾಗ ವರ್ಧನಿಗೆ ಒಂದೇ ಟೆನ್ಷನ್ನು. ಬಾಲ ಹೇಳಿರೋ ಮಾತು, ಬಾಲ ಹೇಳಿರ್ತಾನೆ, ನಾನು ಜೈಲಿಗೆ ಹೋಗಿದ್ದು ಕಾವೇರಿನ ಮಾತಾಡೋಕ್ಕೆ, ಯಾಕೆಂದರೆ ಅಲ್ಲಿ ಹೋಗಿ ನನಗೆ ಒಂದು ವಿಚಾರ ಗೊತ್ತಾಯಿತು, ಕಾವೇರಿ ಕೇಸ್ನ ರೀಓಪನ್ ಮಾಡ್ತಾಳಂತೆ, ಅದ್ರ ಬಗ್ಗೆನೇ ವರ್ಧನಿಗೆ ಎಲ್ಲ ಹೇಳಿರ್ತಾನೆ ಬಾಲ. ಅದನ್ನೇ ಯೋಚನೆ ಮಾಡ್ಕೊಂಡಿದ್ದಾಗ BP ಇನ್ನೂ ಹೈ ಆಗ್ತಾ ಇರುತ್ತೆ. ಯಾಕಂದರೆ ಸುಲೋಚನ ಸಾಯಿಸಿದ್ದು ವರ್ಧನೆ ಆಗಿದ್ದರಿಂದ ಈ ಕೇಸ್ನ ರೀಓಪನ್ ಮಾಡೋದ್ರಿಂದ ಎಲ್ಲಿ ನಾನು ಜೈಲಿಗೆ ಹೋಗ್ತೀನಿ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು BP ಹೈ ಆಗಿ ಪ್ರಜ್ಞೆ ತಪ್ಪಿ ಹೋಗಿರ್ತಾನೆ. ಡಾಕ್ಟ್ರು ಚೆಕಪ್ ಎಲ್ಲ ಮಾಡಿ, ನೋಡಿ ರೆಗ್ಯುಲರ್ ಆಗಿ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಲೇಬೇಕು, ತುಂಬ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಬಾಲನಿಗೆ ಟ್ಯಾಬ್ಲೆಟ್ಸ್ನೆಲ್ಲ ಬರೆದು ತರೋಕ್ಕೆ ಹೇಳ್ತಾರೆ. ಬಾಲ ವರ್ಧನ್ ಕರ್ಕೊಂಡೋಗಿ, ನಾನು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ಬರ್ತೀನಿ ಬಾಸು, ನೀವಿಲ್ಲೇ ಇರಿ ಅಂದಾಗ, ಈ ಆಸ್ಪತ್ರೆಗೆಲ್ಲ ನಾವು ಕಾಂಚನನ್ನ ಅಡ್ಮಿಟ್ ಮಾಡಿದ್ದು, ಅವಳನ್ನು ನೋಡ್ಕೊಂಡು ಹೋಗೋಣ ಅಂತ ವರ್ಧ ಹೇಳ್ತಾನೆ. ಹ್ಞೂ, ನಿಮಗೆ ತುಂಬ ಸುಸ್ತಾಗಿದೆ, ಅಂಥದ್ರಲ್ಲಿ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಲ್ಲ, ನೀವು ಇಲ್ಲೇ ಇರಿ, ನಾನೇ ಹೋಗಿ ನೋಡ್ಕೊಂಬರ್ತೀನಿ ಅಂತ ಈ ಕಡೆ ಬಾಲ ಹೊರಗೆ ಹೋಗ್ತಾನೆ. ಸತ್ಯಂಗೆ, ಸೀನಾ, ನೀವು ಬೆಳಗ್ಗೆಯಿಂದ ತಿಂಡಿನೇ ತಿಂದಿಲ್ಲ, ಹಾಗಾಗಿ ನೀನು ಹೋಗಿ ತಿಂಡಿ ತಿನ್ಕೊಂಬ, ಇಂಜೆಕ್ಷನ್ ಕೊಟ್ಟಿದ್ದರಿಂದ ರಾಣಿ ಮಲ್ಕೊಂಡಿದ್ದಾಳೆ, ನೀನು ಹೋಗಿ ತಿಂಡಿ ತಿನ್ಕೊಂಬ ಅಂತ ಸೀನು ಹೇಳ್ತಾನೆ. ಇಲ್ಲ ಕಣೋ, ನನಗಂತೂ ರಾಣಿನ ನೋಡಬೇಕು ಅಂತ ಹೇಳೋತ್ತಿಗೆ, ಬೇಡ, ನೀನು ಫಸ್ಟ್ ಹೋಗಿ ತಿಂಡಿ ತಿನ್ಕೊಂಬ, ಅವಳು ಮಲಗಿದ್ದಾಳೆ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೀನು ಹೇಳಿ ಸತ್ಯನ ತಿಂಡಿಗೆ ಅಂತ ಕಳಿಸ್ಬಿಡ್ತಾನೆ. ಈ ಕಡೆ ಕಾವೇರಿ ಅಂತೂ ಜೈಲಲ್ಲಿ ಎಲ್ಲೂ ಸಹ ಕಾಣಿಸ್ತಾನೆ ಇರಲಿಲ್ಲ. ಜೈಲರು ಎಲ್ಲರ ಹತ್ರನೂ ಕೇಳ್ತಾರೆ, ಕಾವೇರಿ ಎಲ್ಲಿ, ಅವಳು ಲಾಸ್ಟ್ ಯಾರನ್ನ ನೋಡಿದ್ದು, ಯಾರು ಅವಳ ಜೊತೆ, ಯಾವ ಕೈದಿ ಅವಳನ್ನ ಮಾತಾಡಿಸಿದ್ದು ಅಂತ ಎಲ್ಲ ಕೇಳ್ತಾರೆ. ಎಲ್ಲರಿಗೂ ಹುಡ್ಕಕ್ಕೆ ಹೇಳ್ತಾರೆ, ಎಲ್ಲಿ ಹುಡುಕಿದ್ರು ಸಹ ಕಾವೇರಿ ಕಾಣ್ತಾನೆ ಇರಲ್ಲ. ಕೊನೆಯದಾಗಿ ಕಾವೇರಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ನೀಲನ ಕೇಳ್ತಾರೆ, ನೀಲನೂ ಹೇಳ್ತಾರೆ, ಇಲ್ಲ, ನಾನು ಕಾವೇರಿನ ನೋಡಿಲ್ಲ ಅಂತ ಹೇಳ್ತಾರೆ. ನೀನೇ ತಾನೇ, ನೀನು ಕಾವೇರಿ ತಾನೇ ತರಕಾರಿನೆಲ್ಲ ಲೋಡ್ ಮಾಡಿ ತುಂಬಿಸಿದ್ದು, ನಿನಗೆ ಗೊತ್ತಿರಬೇಕು, ಹೇಳು ಅಂತ ಹೇಳಿದಾಗ, ಇಲ್ಲ ಮೇಡಮ್, ನಾನು ಎಲ್ಲೂ ನೋಡಿಲ್ಲ ಅಂತ ನೀಲ ಸಹ ಹೇಳ್ತಾಳೆ. ಈ ಕಡೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲ ಕೈದಿಗಳು ನಿಮ್ಮ ಸೆಲ್ಲಿಗೆ ಹೋಗಿ, ಯಾಕಂದರೆ ಕಾವೇರಿ ಕಾಣಿಸ್ತಿಲ್ಲ ಅಂದಾಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಕಾವೇರಿ ಆ ಥರ ಜೈಲಿಂದ ತಪ್ಪಿಸ್ಕೊಂಡು ಹೋಗೋಳಲ್ಲ, ಎಲ್ಲಿಗೆ ಹೋದ್ಲು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮೆಡಿಸಿನ್ ಎಲ್ಲ ತಗೊಂಡು ಬರಬೇಕು ಅನ್ನೋಷ್ಟೊತ್ತಿಗೆ ಬಾಲ ರಾಣಿ ಇರೋದನ್ನ ನೋಡಿಬಿಡ್ತಾಳೆ. ಅದಕ್ಕಿಂತ ಮುಂಚೆ ಸರಳ ಸತ್ಯನಿಗೆ ಫೋನ್ ಮಾಡಿದರೆ ಸತ್ಯ ಫೋನೇ ರಿಸೀವ್ ಮಾಡ್ತಿರಲ್ಲ. ಸೀನುಗೆ ಫೋನ್ ಮಾಡಿ ಹೇಳ್ತಾಳೆ, ಫೋನ್ ಮಾಡಿ ರಾಣಿ ಹೇಗಿದ್ದಾಳೆ ಅಂತ ಕೇಳ್ತಾರೆ. ರಾಣಿ ಪರವಾಗಿಲ್ಲ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅವಳು ರೆಸ್ಟ್ ಮಾಡ್ತಿದ್ದಾಳೆ ಅಂದಾಗ, ಹೌದಾ, ಇವರಿಗೆ ಫೋನ್ ಮಾಡಿದೆ, ಫೋನೇ ರಿಸೀವ್ ಮಾಡ್ತಿಲ್ಲ, ಅವ್ರಿಗೆ ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ಅಂತ ಸರಳ ಕೇಳಿದಾಗ, ಅದಕ್ಕೆ ಕೋಪ ಏನಿಲ್ಲ, ಸಿಟ್ಟು, ಒಂಚೂರು ಬೇಜಾರಿದೆ, ಯಾಕಂದರೆ ಈ ಥರ ರಾಣಿಗೆ ಈ ಥರ ಆಯ್ತಲ್ಲ, ಯಾಕಂದರೆ ರಾಣಿನ ತುಂಬ ಹಚ್ಕೊಂಡಿದ್ದಾನೆ ಸತ್ಯ, ಅವಳಿಗೆ ಈ ಥರ ಜ್ವರ ಎಲ್ಲ ಬಂದುಬಿಡ್ತಲ್ಲ, ಸ್ವಲ್ಪ ಬೇಜಾರಿದೆ, ಮನೆಗೆ ಕರ್ಕೊಂಬರ್ತೀವಿ, ಎಲ್ಲ ಸರಿ
ಸರಿಯಾಗುತ್ತೆ ಅಂತ ಹೇಳಿ ಈ ಕಡೆ ಸರಳ ಫೋನ್ ಕಟ್ ಮಾಡಿದ ತಕ್ಷಣ, ಯಾರಿಗೆ ಫೋನ್ ಮಾಡಿದ್ದೆ? ಅದೇ ನನ್ನ ಅಳಿಯನೀಗ, ನಿನ್ನ ಗಂಡನೀಗ. ನಾನು ಹೇಳಿದೆ, ನೀವು ಈ ಥರ ಪರಿಸ್ಥಿತಿ ಆದಾಗನೇ ನಿನ್ನ ಮಕ್ಕಳು ನೀನು ಬಾ ಅಂತ. ಆದರೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ನಿನ್ನ ಗಂಡ ನಿನ್ನ ತಲೆ ತುಂಬಿಟ್ಟಿದ್ದಾನೆ. ನಿನ್ನ ಕೆನ್ನೆ ಏನಾಗಿರೋದೆ ಈ ಥರ? ಯಾರು ನಿನ್ನ ಗಂಡ ಹೊಡೆದ್ನ ಅಂತ ಪುಟ್ಟಕ್ಕ ಕೇಳ್ತಿರ್ತಾಳೆ. ಇಲ್ಲಮ್ಮ, ಆ ಥರ ಏನೂ ಇಲ್ಲ ಅಂದಾಗ, ಹೌದು ಅವಳ ಹೆಸ್ರೇನೆ ಅಂತ ಕೇಳಿದಾಗ, ಅವಳ ಹೆಸರು ರಾಣಿ ಅಂತ ಅಮ್ಮ ಅಂತ ಸರಳ ಪುಟ್ಟಕ್ಕ ಅವ್ರ ಅಮ್ಮನಿಗೆ ಹೇಳ್ತಾಳೆ. ಈ ಕಡೆ ಬಾಲ ರಾಣಿನ ನೋಡಿ, ಅಯ್ಯೋ ರಾಣಿ ಏನು ಇಲ್ಲಿದ್ದಾಳೆ, ಏನಾಯಿತು ಅಂತ ಬಂದು, ರಾಣಿ ಏನಾಯಿತು ಅಂತ ಕೇಳಿದಾಗ, ನನಗೆ ತುಂಬ ಜ್ವರ ಬಂದಿತ್ತು, ಅದಕ್ಕೆ ಮಾಮ ಅಡ್ಮಿಟ್ ಮಾಡಿದ್ರು. ಮತ್ತು ನೀನೇನು ಮಾಡ್ತಿದ್ದೀಯ ಅಂತ ಕೇಳ್ತಾರೆ. ನಾನು ಏನೋ ಕೆಲಸದ ಮೇಲೆ ಇಲ್ಲಿಗೆ ಬಂದೆ ಅಂತ ಬಾಲನು ಹೇಳ್ತಾನೆ. ಹೌದಾ, ಹಣ್ಣುಗಳನ್ನ ತಿನ್ನಬೇಕು ತಾನೇ ಅಂತ ಬಾಲ ಹೇಳ್ತಿರ್ತಾನೆ. ಅದಕ್ಕಿಂತ ಮುಂಚೆ ಸೀನು ರಾಣಿಗೆ ಹಣ್ಣು ತಿನ್ನಿಸುವಾಗ, ಬೇಡ ಬೇಡ ನನ್ನ ಬಾಯೆಲ್ಲ ತುಂಬ ಕಹಿ ಅನ್ನಿಸ್ತಿದೆ, ಬೇಡ ಅಂತ ಹಣ್ಣು ತಿನ್ನಲ್ಲ ಅಂತ ತುಂಬ ಹಠ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಬಾಲ ಬಂದು, ನಿನಗೆ ಶಕ್ತಿ ಬರಬೇಕಂದ್ರೆ ಹಣ್ಣನ್ನೆಲ್ಲ ತಿನ್ನಲೇಬೇಕು ಅಂತೇಳಿ ಬಾಲನೇ ರಾಣಿಗೆ ಹಣ್ಣನ್ನೆಲ್ಲ ತಿನ್ನಿಸ್ತಿರ್ತಾನೆ. ಇದನ್ನೆಲ್ಲ ಸತ್ಯ ನೋಡ್ತಾನೆ. ಅವನಿಗೆ ತುಂಬ ಕೋಪ ಬರುತ್ತೆ. ಆದರೆ ಬಂದುಬಿಟ್ರೆ ಎಲ್ಲಿ ಇವಳು ಮತ್ತೆ ಕಾವೇರಿ ಮಗಳು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೋಗೋದೇ ಇಲ್ಲ. ಬಾಲ ಇದ್ದವನು, ಇವತ್ತಾದರೂ ನಾನು ನಿಮ್ಮ ಮಾವನ ನೋಡೇ ಹೋಗಬೇಕು ಅಂತ ಹೇಳ್ತಾನೆ. ಆದರೆ ಸೀನು ಮಾತ್ರ ಅವ್ನು ಬರೋದು ತುಂಬ ಲೇಟ್ ಆಗುತ್ತೆ, ಅವ್ನು ತುಂಬ ದೂರ ಹೋಗಿದ್ದಾನೆ ಅಂತ ಸೀನು ಹೇಳ್ತಾನೆ. ಆದರೆ ಸತ್ಯ ಅಲ್ಲೇ ನಿಂತ್ಕೊಂಡಿದ್ದು ಬಾಲ ಮತ್ತು ರಾಣಿ ಮಾತಾಡೋದನ್ನ ನೋಡ್ತಾ ಇರ್ತಾನೆ. ಆದರೆ ಅವನಿಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಈ ಕಡೆ ವರದ ರೆಸ್ಟ್ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡಿರುವಾಗ ಯಾರೋ ಬಂದಂಗಾಗುತ್ತೆ. ಯಾರು ಅಂದರೆ ಯಾರೂ ಇರಲ್ಲ. ಅಷ್ಟೊತ್ತಿಗೆ ಅಲ್ಲಿ ಮಣಿ ಚಾಕಿಟ್ಕೊಂಡು ಬಂದುಬಿಡ್ತಾನೆ. ವರ್ಧನಿಗಂತೂ ತುಂಬ ಭಯ ಆಗ್ತಾ ಇರುತ್ತೆ. ಇಲ್ಲಿ ಬಾಲನಿಗೆ ಅಷ್ಟೊತ್ತಿಗೆ ಫೋನ್ ಬಂದುಬಿಡುತ್ತೆ. ಬಂದೆ ಅಂತ. ಸರಿ ರಾಣಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಿಮ್ಮ ಮಾವನ ಇನ್ನೊಂದು ದಿನ ಯಾವತ್ತಾರು ನಾನು ಮೀಟ್ ಆಗ್ತೀನಿ ಅಂತ ಈ ಕಡೆ ಹೋಗಿಬಿಡ್ತಾನೆ. ಸತ್ಯ ಅಷ್ಟೊತ್ತಿಗೆ ಅವನಿಗೆ ಕಾಣಬಾರ್ದು ಅಂತ ಅಲ್ಲೇ ತಪ್ಪಿಸ್ಕೊತಾನೆ. ಆಮೇಲೆ ಬಾಲ ಹೋದ ತಕ್ಷಣ ಸತ್ಯ ಒಳಗೆ ಬಂದುಬಿಡ್ತಾನೆ. ಈ ಕಡೆ ನೋಡಿದರೆ ವರ್ಧನ ಇನ್ನೇನು ಚಾಕಲ್ಲಿ ಚುಚ್ಚಬೇಕು ಅಂತ ಮಣಿ ಇರೋಷ್ಟೊತ್ತಿಗೆ ಬಾಲ ಅಲ್ಲಿ ಬಂದು, ಯಾರೋ ನೀನು, ನಮ್ಮ ವರ್ಧ ಬಾಸ್ನ ಏನು ಮಾಡ್ತಿದ್ಯೋ ಅಂದಾಗ, ಅವನು ಮುಖಕ್ಕೆ ಬಟ್ಟೆ ಹಾಕಿರೋದನ್ನ ತೆಗೆದು, ಮಣಿ ನೀನಾ, ಯಾಕೋ ಈ ಥರ ಮಾಡ್ತಿದ್ದೆ ಅಂದಾಗ, ನೀನು ಅನ್ಕೊಳಷ್ಟೇ ನಿನ್ನ ವರ್ಧ ಬಾಸು ಒಳ್ಳೆಯವನಲ್ಲ, ಅವನು ತುಂಬ ಕೆಟ್ಟವನು, ಅವನು ಬದುಕೋಕ್ಕೆ ಅರ್ಹತೆ ಇಲ್ಲ, ಅವನು ನಾನು ಇವತ್ತು ಸಾಯಿಸ್ತೀನಿ ಅಂತ ಹೇಳ್ತಿರ್ತಾನೆ. ಈ ಕಡೆ ಬಾಲ ಅಂತೂ, ಬೇಡ, ನಾವೇನೇ ಮಾತಾಡೋದಂತಾದರೂ ಕೂತು ಮಾತಾಡೋಣ, ನೀನು ತಪ್ಪು ಮಾಡ್ತಿದ್ದೀಯಾ ಅಂತ ಎಷ್ಟು ಹೇಳಿದ್ರು ಮಣಿ ಅಂತೂ ಕೇಳ್ತಾ ಇರಲ್ಲ. ನೀನು ಏನು ಅಂದ್ಕೊಂಡಿದ್ದೆ, ಇವನು ನನ್ನನ್ನು ಕಿಡ್ನಾಪ್ ಮಾಡಿ ಅವನ ಮನೆ ಹತ್ರನೇ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದ, ನೀನು ನನ್ನನ್ನು ಅಟ್ಟಿಸ್ಕೊಂಡು ಬಂದೆ ಗೊತ್ತುಂಟಾ, ಇವನೇ ನನ್ನನ್ನು ಕಿಡ್ನಾಪ್ ಮಾಡಿದ್ದು, ಏನೋ ದೇವ್ರ ದಯೆಯಿಂದ ಇವನಿಂದ ತಪ್ಪಿಸ್ಕೊಂಡು ನಾನು ಬಂದೆ, ನೀನು ಅನ್ಕೊಂಡಂಗೆ ಇವನು ತುಂಬ ಒಳ್ಳೆಯವನಲ್ಲ ಕಣೋ, ಕೆಟ್ಟವನು ಅಂತ ಇನ್ನೇನು ಈ ಕಡೆ ವರ್ಧನ ಸಾಯಿಸ್ಬೇಕು ಅಂತ ಮಣಿ ಇರ್ತಾನೆ. ಇಲ್ಲಿ ಕಾವೇರಿನ ಲಾಸ್ಟ್ ಮೀಟ್ ಮಾಡಿದ್ದು ನೀಲನೇ ಅನ್ನೋಷ್ಟೊತ್ತಿಗೆ ನೀಲನ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಹೇಳು, ನಿನಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ, ನಿನಗೆ ಸರಿ ಬಾಯಿ ಬಿಡಬೇಕು ಅಂದರೆ ನಿನಗೆ ಸರಿ ಹೊಡೆದ್ರೆ ಮಾತ್ರ ಅರ್ಥ ಆಗೋದು ಅಂತ ನೀಲಂಗೆ ಇನ್ನೇನು ಹೊಡಿಬೇಕು ಅನ್ನೋಷ್ಟೊತ್ತಿಗೆ ಕಾವೇರಿ ನಿಲ್ಲಿಸಿ ಅಂತ ಬರ್ತಾಳೆ. ಜೈಲರ್ ಕೇಳ್ತಾರೆ, ಕಾವೇರಿ ಎಲ್ಲಿಗೆ ಹೋಗಿದೆ, ಕಾವೇರಿ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಗೊತ್ತು ತಾನೆ, ಹಾಗಾಗಿ ಅಂತ ಹೇಳಿಬಿಡ್ತಾರೆ. ನಾನು ಎಲ್ಲೂ ಹೋಗಿರಲಿಲ್ಲ, ಸ್ವಲ್ಪ ಸುಸ್ತಾಗಿತ್ತು ಅಂತ ಇಲ್ಲೇ ಅಡ್ಮಿಟ್ ಆಗಿದ್ದೆ, ಡಾಕ್ಟ್ರ್ ಕ್ಲಿನಿಕ್ ಹತ್ರ ಇದ್ದೆ ಅಂತ ಕಾವೇರಿ ಹೇಳ್ತಾರೆ. ಆವಾಗ ಜೈಲರು ಸರಿ ಬೈತಾರೆ, ನಾನು ಹೇಳಿದ್ದೆ ತಾನೇ ಎಲ್ಲ ಕಡೆ ಹುಡುಕಿ ಅಂತ, ಕ್ಲಿನಿಕ್ ಯಾಕೆ ನೀವು ಸರ್ಚ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.